ಈಗ ಈ ಫೇಸ್ ಆಫ್ ಲೈಫಲ್ಲಿ ಏನು ಹುಡುಕ್ತಾ ಇದ್ದೀರಾ ನಿರಂಜನ್ ಪರ್ಸ್ನಲ್ ಲೈಫಿಗೆ? ಈಗ ಇಲ್ಲಿಂದ ನೆಕ್ಸ್ಟ್ 5-10 ಇಯರ್ಸು ಅದೊಂದು ಸ್ಟೆಬಿಲಿಟಿ ಮಾಡೋಕ್ಕೆ ಮನೆ ಸ್ಟೆಬಿಲಿಟಿ, ಅಥವಾ ನಾನು ಯಾರನ್ನ ಮದುವೆ ಆಗ್ತೀನೋ ಅವ್ರದ್ದು ಸ್ಟೆಬಿಲಿಟಿ. ಯಾರು ಇದ್ದಾರಾ? ಯಾರಿಲ್ಲ. ಸೀಟ್ ಖಾಲಿ ಇದೆಯಾ? ಸೀಟ್ ಖಾಲಿ ಇದೆ. ಬಟ್ ಅದನ್ನೊಂದು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಡಿಸಿಷನ್ ಅಂತ ನನಗನ್ಸುತ್ತೆ. ಸೊ ಐ ಆಮ್ ಗೋನಾ ಟೇಕ್ ಮೈ ಟೈಮ್ ವಿತ್ ಇಟ್. ಚಿಕ್ಕಪ್ಪ ಲವ್ ಮ್ಯಾರೇಜು, ಅಪ್ಪ ಅರೇಂಜ್ ಮ್ಯಾರೇಜು. ಸೊ ಐವ್ ಸೀನ್ ಬೋತ್ ದ ಸೈಡ್ಸ್. And I know what I want basically. But what do you want? Andre I just want to know what today's Gen Z. You're a Gen Z alva? Illa, I'm millennial. Oh, 96 ala your border. Okay. So you're like a cusp between a millennial and see, I have to bond with both. I need to be a millennial with my millennial friends, and I should be a Gen Z with my Gen Z brothers. So I'm a blend of both, mixture of both. So what are you looking for in a relationship? See, I'm an old romantic, and I love romance, and ನನಗೆ ಅದಿಷ್ಟ, and someone to believe in. Okay, I'll take the lead, but I need someone to believe in me too. ಆ ಥರ ಒಂದು ಸ್ಟೇಬಲ್, ಒಂದು ಬಾಂಡಿಂಗ್, ಒಂದು ಅರ್ಥ ಮಾಡ್ಕೊಳ್ಳೋ ಒಂದು ಇಂಟೆಲೆಕ್ಚುವಲ್ ಕೆಪಾಸಿಟಿ. ಇದು ಈಸಿ ಇದೆಯಾ? ಬಿಕಾಸ್ ಐ ಡೋಂಟ್ ನೋ, ಮೊನ್ನೆ ಯಾವುದೋ ಒಂದು ರೀಲ್ ನೋಡಿದ್ನಪ್ಪ, 24 ಶಿಪ್ಗಳಿತ್ತಲ್ಲಿ, ಸಿಚುವೇಶನ್ಶಿಪ್ ಅಂತೆ, ಅದೇನೋ ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ ಅದೆಲ್ಲ ಇದೆ. ಅದೆಲ್ಲ ಸಿ, ದಟ್ ಇಸ್ ನಾಟ್ ಯುವರ್ ಮೇನ್ ಗೋಲ್, ಅಲ್ಟಿಮೇಟಮ್ ಗೋಲ್ ಅಷ್ಟೇ. ಅಂದರೆ ಈ ಥರ ಇರೋ ಕಾಲದಲ್ಲಿ ಹೌ ಡು ಯು ಟ್ರಸ್ಟ್ ಪೀಪಲ್? ಹೌ ಡು ಯು ಟ್ರಸ್ಟ್? ನನಗನ್ಸಂಗೆ ಯು ವಿಲ್ ನೋ ವೆನ್ ದ ರೈಟ್ ಪರ್ಸನ್ ಸ್ಟೆಪ್ಸ್ ಇನ್ ಟು ಯುವರ್ ಲೈಫ್ ಅಲ್ಲ, ಯು ವಿಲ್ ನೋ. ಓಕೆ, ಇದೇನೋ ಇದೆ ಇಲ್ವಾ, ಬ್ಲೈಂಡ್ ಟ್ರಸ್ಟ್ ಅಪ್ಪ ಅಮ್ಮನ ಮೇಲೆ ಹುಡುಕಿ ಎರಡೇ ವರ್ಕ್ ಆಗೋದು. ಎರಡೇ ಇಲ್ಲ, ಅದನ್ನೇ ಸಿ, ಯಾರೊಬ್ರು ಕರೆಕ್ಟಾಗಿರೋರು ಸಿಗ್ತಾರೆ ನಿಮಗೆ, ನೀವು ಯು ಬೋತ್ ಓಕೆ ವಿಲ್ ಡೂ ಲೈಫ್ ಟುಗೆದರ್ ಅನ್ನೋದೊಂದು ಬರುತ್ತೆ. ಲೆಟ್ಸ್ ಏನೇ ಆಗಿರಲಿ, ಏನೇ ಕಷ್ಟ ಸುಖಗಳಾಗಿರಲಿ, ಒಟ್ಟಿಗೆ ನೋಡೋಣ, ಒಟ್ಟಿಗೆ ಅನುಭವಿಸೋಣ, ಇಬ್ಬರನ್ನ ಬಿಡೋದು ಬೇಡ. ಆ ಟ್ರಸ್ಟ್ ಬಂದುಬಿಟ್ರೆ ಸಾಕು. ಐ ಥಿಂಕ್ ಎವ್ರಿ ಒನ್ ವಿಲ್ ಹ್ಯಾವ್ ಅ ಸ್ಟೇಬಲ್ ರಿಲೇಷನ್ಶಿಪ್. ಸೊ ಇಲ್ಲಿವರೆಗೂ ಐ ಆಮ್ ಶೋರ್ ತೋಟದಲ್ಲಿ ಒಂದು 2-3 ಹೂವು ಅರಳಿರ್ಬೋದಾ, ನಂಗೆ ಗೊತ್ತಿಲ್ಲ. ಹೂವು ಅರಳಿ ಬಿದ್ದು ಮಣ್ಣು ಆಗ್ಬಿಟ್ಟಿದೆ ಮೇಡಮ್. ಇಲ್ಲ, ಅದೆಲ್ಲ ಗೊತ್ತಾಗಬೇಕು. ಅದು ಇಟ್ಸ್ ಆಲ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಆ ಫೇಸ್ ಆಫ್ ಲೈಫ್. ಬಿಕಾಸ್ ಐ ರಿಮೆಂಬರ್ ನನ್ನ ಫಸ್ಟ್ ಇದು ಕಾಲೇಜಲ್ಲಿ ಬ್ರೇಕಪ್ ಆದಾಗ ಲೈಫೇ ಮುಗ್ದೋಯ್ತು. ನಾನು ಗಂಡು ಮಕ್ಕಳಂದರೆ ನೆರಳು ನೋಡೋರು ದ್ವೇಷಿಸ್ತಾ ಇದ್ದೆ. ನಾನು ಹಂಗಿದ್ದೆ. ನೀವುಗಳೆಲ್ಲ ಹೇಗೆ ಹ್ಯಾಂಡಲ್ ಮಾಡಿದ್ದೀರಾ? ನಮಗಿಂತ ಒಂದು 14 ವರ್ಷ ಆಗಿದೆ. ಐ ಹ್ಯಾಡ್ ಅ ಪ್ರಿಟಿ ಲಾಂಗ್ ರಿಲೇಷನ್ಶಿಪ್ಸ್, ಎಲ್ಲ 6 ವರ್ಷ 5 ವರ್ಷದೆಲ್ಲ ಕೈ ಕೊಟ್ಟು ಹೊಡೋಗಿದೆ. ಬಟ್ ಡೆಫಿನೆಟ್ಲಿ ಇನ್ನೂ ಗೊತ್ತಾಗ್ತಾ ಹೋಗುತ್ತೆ. ನಾನು ನನ್ನ ಲವ್ ಮಾಡ್ಕೋತೀನಪ್ಪ, ನಮ್ಮ ಅಪ್ಪ ಅಮ್ಮ ನೋಡ್ಕೋತೀನಪ್ಪ. ಯಾರು ಇದಕ್ಕೆ ಅಡಿಷನ್ ಆಗಿ ಬಂದು ಅವರು ಚೆನ್ನಾಗಿರ್ತಾರೆ, ಅವರು ಶಾಂತವಾಗಿರ್ತಾರೆ ಅಂತ ಮಾತ್ರ ಅಲವ್ ಮಾಡ್ಕೋತೀನಿ. ಏನೋ ಬೆನಿಫಿಟ್ ಇದೆ, ಏನೋ ಅಲ್ಟೀರಿಯರ್ ಮೋಟಿವ್ಸ್ ಇದ್ದಾಗ ದೇವರೇ ಅವ್ರನ್ನ ತೆಗೆದಾಕ್ಬಿಡ್ತಾನೆ, ಕ್ಯಾನ್ಸಲ್ ಮಾಡ್ಬಿಡ್ತಾನೆ ಲೈಫಿಂದ ಹೆಂಗೋ ಒಂದು. ಸೊ ಆ ಮೋಟಿವ್ ಅದೇ ಅಗೇನ್ ಇಟ್ ಕಮ್ಸ್ ಬ್ಯಾಕ್ ಟು ಪ್ಯೂರಿಟಿ, ಇಟ್ ಕಮ್ಸ್ ಬ್ಯಾಕ್ ಟು ಆನೆಸ್ಟ್ ರಿಲೇಷನ್ಶಿಪ್ಸ್. ಅವಾಗಿಂದ ಒಂದು ಪದ ಮಾತ್ರ ಹೇಳ್ತಾ ಇದ್ರಪ್ಪ, ಶಾಂತ 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 ಅಂತ. ಹುಡುಕ್ತಾ ಇದ್ದೀನಿ ಮೇಡಮ್, ಆ ಶಾಂತಿ ನನ್ನ ಲೈಫಲ್ಲಿ ಹುಡುಕ್ತಾ ಇದ್ದೀನಿ ಮೇಡಮ್. ಸೊ ಲಾಟ್ ಆಫ್ ಯಂಗ್ಸ್ಟರ್ಸ್ ವಾಚಿಂಗ್ ಯು ಟುಡೇ, ಈ ಲವ್ ಅನ್ನೋದು ನಾವೆಲ್ಲ ಉಪಿ ಸರ್ ಸಿನಿಮಾ ನೋಡ್ಕೊಂಡು ಕನೆಕ್ಟ್ ಆದವರು. ಒಂದ್ಸತಿ ಲವ್ ಅಂದರೆ ಫೇಲ್ಯೂರ್ ಎಲ್ಲ ಆದಾಗ ನಾವು ಅದಲ್ಲೇ ನಡೆದೆ ಲವ್ ಅನ್ನೋದು. ತುಂಬ ಯಂಗ್ಸ್ಟರ್ಸ್ ಈಗಲೂ ಎಕ್ಸಾಂಪಲ್ ತೊಗೊಳ್ಳೋದೆ ಸಿನಿಮಾ, ಉಪೇಂದ್ರ ಸಿನಿಮಾ, ಏನು ಲವ್ ಅದ್ರ ಹೆಂಗೆ ಮಾತಾಡಿದ್ದಾರೆ. ಆ್ಯಕ್ಚುಲಿ ಅದೆಲ್ಲ 100% ರೈಟ್. ಈ ಕಾಲದಲ್ಲೂ ಅದ್ರ 100% ರೈಟ್. ಜಸ್ಟ್ ಒಂದು ಬೇರೆ ಮುಖವಾಡ ಆಗಿದೆ ಅಷ್ಟೇ ಸೋಷಿಯಲ್ ಮೀಡಿಯಾ ಬಂದು. ಬಟ್ ಅದನ್ನು ಎಲ್ಲರೂ ದೇ ಬಿಲೀವ್, ಎಲ್ಲರೂ ಈಸಿಯಾಗಿ ಇನ್ಫ್ಲುಯೆನ್ಸ್ ಆಗ್ಬಿಡ್ತಾರೆ ಬೇರೆಯವರಿಂದ, ಅದಾಗಬಾರ್ದು ಅಂತ. ಇವಳು ಯಾರೋ ಸಿಕ್ಕಿದ್ಲು, ಅವಳಿಗೋಸ್ಕರ ನಾನೆಲ್ಲ ಚೇಂಜ್ ಆಗ್ಬಿಡೋದು, ಅದು ತಪ್ಪು. ಹೂ ಆರ್ ಯು? ಓಕೆ, ದೆಲ್ ಬಿ ಸರ್ಟನ್ ಥಿಂಗ್ಸ್ ಸ್ಯಾಕ್ರಿಫೈಸ್ ಮಾಡ್ಕೊಳ್ಳೋದು ಆ ಸ್ಟೇಜ್ಗೆ ಹೋದಾಗ ಮಾಡಿ, ಮುಂಚೆನೇ ಮಾಡೋಕ್ಕೆ ಹೋಗ್ಬೇಡಿ. ನಮ್ಮ ಹುಡುಗರಿಗೆ ಅದೇ ನಾನು ಜಾಸ್ತಿ ಹೇಳಕ್ಕೆ ಹೋಗೋದು. ಡೋಂಟ್ ಬಿ ದ ಹಸ್ಬೆಂಡ್ ವೆನ್ ಯು ಆರ್ ಸ್ಟಿಲ್ ಅ ಬಾಯ್ ಫ್ರೆಂಡ್ ಅಂತ. ಇವ್ರು ಆಲ್ರೆಡಿ ಹಸ್ಬೆಂಡ್ ಮೆಟೀರಿಯಲ್ ಥರ ಟ್ರೀಟ್ ಮಾಡಕ್ಕೆ ಹೋಗ್ತಾರೆ ಕೆಲವ್ರನ್ನ. ಡೋಂಟ್ ಡೂ ದ್ಯಾಟ್. ವಾಟ್ಸ್ ಅ ಡಿಫ್ರೆನ್ಸ್ ಡೂಡ್? ಅಂದರೆ ಯಾಕೆಂದರೆ ನಿಮ್ಮ ತನೂ ನೀವು ಬಿಟ್ಕೊಡೋಂಗಿರಲ್ಲ. ಅಟ್ ದ ಸೇಮ್ ಟೈಮ್ ಕೆಲವು ಸತಿ ಆ ಟ್ರಸ್ಟ್ ಬೆಳೆಸ್ಕೊಳ್ಳೋಕ್ಕೆ ಯು ಹ್ಯಾವ್ ಟು ಶೋ ದೆಮ್ ದಟ್ ಓಕೆ ನಾನು ನಿನ್ಗೋಸ್ಕರ ಬಿ ಪ್ರಾಕ್ಟಿಕಲ್, ಗಿವ್ ದ ಸೇಮ್ ಎನರ್ಜಿ ಯು ಆರ್ ರಿಸೀವಿಂಗ್ ಅಂತ. ನನಗೆ ಅವ್ರು ಯಾವ ಥರ, ಅವ್ರು ಒಂದು ಕಾಲಿಟ್ರೆ ನೀವೊಂದು ಹೆಜ್ಜೆ ಇಡಿ, ನೀವು 10 ಹೆಜ್ಜೆ ಇಟ್ಟು ಅವ್ರದ್ದು 1 ಹೆಜ್ಜೆಗೆ ಬೇಜಾರು ಮಾಡ್ಕೊಬೇಡಿ. ಆ ಥರ ಟೇಕ್ ಇಟ್ ಸ್ಲೋ, ಟೇಕ್ ಇಟ್ ಕೂಲ್. ಸೊ ಅದೊಂದು ಏನಕ್ಕೆಂದರೆ ನಮ್ಮ ಹುಡುಗರು ಗೊತ್ತಲ್ಲ, ಸ್ವಲ್ಪ ಫಾಸ್ಟಾಗಿರ್ತಾರೆ, ಎಲ್ಲ ಫಾಸ್ಟಾಗಿ ಆಗಬೇಕು ಅನ್ನೋದು ಆಸೆ ತುಂಬ ಅವ್ರಿಗೆ ಲೈಫಲ್ಲಿ ಸ್ಟ್ರೆಸ್ ಇದ್ದಾಗ. ಸೊ ದಟ್ಸ್ ವೈ ಓಕೆ
ನೋಡಿ ಹೌ ಥಿಂಗ್ಸ್ ಗೋಸ್ ವರ್ಕ್ ಇಟ್ ಔಟ್, ಬಿ ಕಾಮ್. ಫಸ್ಟ್ ನಿಮಗೆ ಏನು ಬೇಕು ಲೈಫಲ್ಲಿ ಅದನ್ನು ತಿಳ್ಕೊಂಬಿಡಿ, ಆಟೋಮೆಟಿಕ್ಕಾಗಿ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಪಕ್ಕದಲ್ಲಿರೋರು ಹೆಂಗಿರಬೇಕು ಅನ್ನೋದು. ಅದು ಚೆನ್ನಾಗಿ ಹೇಳಿದ್ರಿ, ನಿಮಗೇನು ಬೇಕು ನೀವು ತಿಳ್ಕೊಳ್ಳಿ. ಸೊ ಈ ಸಮಾಜದ ಸುತ್ತಮುತ್ತ ಇರೋ ಈ ಫೋಮೋ ಅಂತ ಕರಿತೀವಲ್ಲ, ಅವ್ರದ್ದು ಹಂಗಾಯ್ತು ಇವ್ರದ್ದು ಹಿಂಗಾಯ್ತು, ಅದ್ರ ಯಾವುದೂ ನೀವು ನಿಮಗೆ ಎಫೆಕ್ಟ್ ಮಾಡದೇ ಇರೋ ಹಾಗೆ. ಹೌದು, ಬೇರೆಯವ್ರ ಸ್ಟೋರೀಸ್ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ ನನಗೂ ಅನ್ಸುತ್ತೆ, ಇವಾಗ ನನ್ನ ಫ್ರೆಂಡ್ಸು ತುಂಬ ಜನ ದರ್ ಆರ್ ವೆರಿ ಹ್ಯಾಪಿ, ಮ್ಯಾರೇಜಸ್, ದೇ ಆರ್ ವೆರಿ ಗುಡ್, ದೇ ಆರ್ ಡೂಯಿಂಗ್ ವೆಲ್. ಅಟ್ ದ ಸೇಮ್ ಟೈಮ್ ಐ ಹ್ಯಾವ್ ಅದರ್ ಸೆಟ್ ಆಫ್ ಫ್ರೆಂಡ್ಸ್ ಹು ಹ್ಯಾವ್ ರೀಸೆಂಟ್ಲಿ ಗಾಟ್ ಡಿವೋರ್ಸ್ಡ್. ಎಲ್ಲ ಥರ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ದಾರೆ. ನನಗೆ ಅದು ಅನಿಸುತ್ತೆ, ಇಲ್ಲಿ ಸೆಂಟ್ರಲ್ಲಿ ನಂಗೆ ಹಿಂಗೆ ಅನ್ಸುತ್ತೆ ಅಂದರೆ ಅದು ಎಕ್ಸಾಂಪಲ್ ತೊಗೋಬೇಡ, ಇದು ಎಕ್ಸಾಂಪಲ್ ತೊಗೋಬೇಡ. ಡೋಂಟ್ ನಿಮ್ಗೆ ಆ ಥರ ಅನಿಸುತ್ತೆ ನಿಮ್ಗೆ, ಅಪ್ಪ ಇಲ್ಲ ನಮ್ಗೆ ಆಬ್ವಿಯಸ್ಲಿ ಐಡಿಯಲ್ ರಾಧಿಕಾ ಯಶ್ ಅವ್ರ ಥರ ಅವ್ರ ಥರ ನಮ್ಗೊಂದು ಯಾರೋ ಒಬ್ರು ಹೆಂಡತಿ ಸಿಕ್ಬಿಟ್ರೆ ಸಾಕು ಅಂತ ಅನಿಸ್ತಾ ಇರುತ್ತೆ. ಆ ಥರ ಒಂದು ಫ್ಯಾಮಿಲಿ ಬೇಕು. ಬಟ್ ತುಂಬ ಅದು ಬರುತ್ತೆ, ರೈಟ್ ಟೈಮಲ್ಲಿ ಆಗುತ್ತೆ. ಅದು ನಮ್ಗೆ ಯು ಡೋಂಟ್ ನೋ ಅಷ್ಟೇ. ಅದು ನಮಗೆ ಗೊತ್ತಿರಲ್ಲ ಯಾರು ಬರ್ತಾರೆ, ಹೂ ವಿಲ್ ಸ್ಟೆಪ್ ಇನ್ ಟು ಅವರ್ ಲೈಫ್. ಇಟ್ ಮೈಟ್ ಬಿ ಫಾರ್ ದ ಗುಡ್, ಇಟ್ ಮೈಟ್ ಬಿ ಫಾರ್ ಅ ಲೆಸನ್. ಓಹೋ, ಎರಡೇ ಸಾಧ್ಯ ಇರೋದು. ಇಲ್ಲ ಒಳ್ಳೇದಾಗತ್ತೆ, ಇಲ್ಲ ಏನೋ ಒಂದು ಪಾಠ ಕಲಿತೀಯ ಅಷ್ಟೇ, ಕಲಿತೀಯ. ಸಾವಂತೂ ಇಲ್ಲ. ಇವಾಗ ಅದೊಂದು ಟ್ರೆಂಡ್ ಆಗಿದೆಯಲ್ಲ, ಮದುವೆ ಆಗಿ ಎಲ್ಲ ಮರ್ಡ್ರು ಓಡೋಗೋದು ಆ ಥರದ್ದೆಲ್ಲ. ಅಯ್ಯೋ ನಾನು ಭಯ ಆಗುತ್ತೆ ನಿಜವಾಗ್ಲೂ. ಈಗಿನ ಜನ್ರೇಷನ್ಗೆ ಯಾರನ್ನ ನಂಬೋಣ, ಯಾರನ್ನ ಮದುವೆ ಆಗೋಣ. ಜಸ್ಟ್ ಒಂದು ರೀಸೆಂಟ್ ಎಕ್ಸಾಮ್, ನನ್ನ ಫ್ರೆಂಡ್ ಹಿ ಗಾಟ್ ಮ್ಯಾರಿಡ್. ಅವ್ನ ಫ್ರೆಂಡ್ ದ ಸೇಮ್ ಥಿಂಗ್, ದ ಗರ್ಲ್ ವಿತಿನ್ 3 days ಶಿ ರನ್ ಅವೇ. 7 ವರ್ಷದ ಲವ್, ನಂಬ್ತೀರಾ ನೀವು? 7 years of love and 3 days she's run off with someone else. Why? You don't know. What the hell? So what is stability? What is understanding? What is love? Where is love? ಇವೆಲ್ಲ ನೋಡಿದ್ರೆ ನಿಜವಾಗ್ಲೂ ನಮ್ಗೆ ಕೆಲವು ಸತಿ ಫೇಟು ಕರ್ಮ. ಇಲ್ಲ, ಅದನ್ನೇ ನನಗನ್ಸಂಗೆ ಯು ಹ್ಯಾವ್ ಟು ಸ್ವಿಚ್ ಆಫ್ ಆಲ್ ಸೋಷಿಯಲ್ ಮೀಡಿಯಾಸ್ ಫಾರ್ ಸಮ್ ಟೈಮ್ ಟು ನೋ. ಓಕೆ, ಇಲ್ಲಪ್ಪ ಇವಾಗ ಹೆಂಗೆ ಅಂದರೆ ನಿಮ್ಗೆ ಗೊತ್ತು, ಇನ್ಸ್ಟಾಗ್ರಾಮಲ್ಲಿ 1000 ಪ್ರೊಫೈಲ್ ಇರುತ್ತೆ, ಒಬ್ಬರಿಗಿಂತ ಒಬ್ರು ಚೆನ್ನಾಗಿರ್ತಾರೆ. ನನಗೆ ಅವ್ರು ಬೇಕು ಅನ್ನಿಸ್ತಾ ಇರುತ್ತೆ, ಇವ್ರು ಬೇಕು ಅನ್ನಿಸ್ತಾ ಇರುತ್ತೆ. ಆಫ್ ಮಾಡಿಬಿಡಿ, ಎಲ್ಲ ಆಫ್ ಮಾಡಿಬಿಡಿ, ಎಲ್ಲ ತೆಗೆದು ಬಿಸಾಕಿ ಒಂದು 6 ತಿಂಗಳು, ಅವಾಗ ಗೊತ್ತಾಗತ್ತೆ ನಿಮಗೆ. ಹ್ಯಾವ್ ಯು ಗಾನ್ ಆನ್ ಸೋಷಿಯಲ್ ಮೀಡಿಯಾ? ಎಸ್ ನಾನು ಅವಾಗ ಮಾಡ್ಕೋತಾನೆ ಇರ್ತೀನಿ. 1 ತಿಂಗಳು 2 ತಿಂಗಳು ಐ ಗೋ ಆಫ್. ಬರೀ ನಾನು ಸಿನಿಮಾಗೆ ಏನೇನು ಪೋಸ್ಟ್ ಮಾಡಬೇಕು ಅದಕ್ಕೆ ಮಾತ್ರ ಇಟ್ಕೋತೀನಿ ಹೊರತು ಸಮ್ಟೈಮ್ಸ್ ಐ ಗೋ ಆಫ್. ಸೊ ವಾಟ್ ಆರ್ ದಿ ಲೇಟೆಸ್ಟ್ ಆ್ಯಪ್ಸ್ ನಿಮ್ಮ ಫೋನಲ್ಲಿರೋದು ವಿಚ್ ಇಸ್ ಕೀಪಿಂಗ್ ಯು ಸೇನ್? ಲೈಕ್ ನಂದು ಈಗ ಎಲಿವೇಟ್ ಅಂತ ಒಂದಿದೆ, ಅದು ಬ್ರೈನ್ಗೆ ಗೇಮ್ಸ್, ಅದು ಅವಾಗೊಂದು ಇವಾಗೊಂದು ಆಡ್ತಾ ಇರ್ತೀನಿ. ಮತ್ತು ಟ್ರಿಪಲ್ ಮ್ಯಾಚ್ ಇದೆ. ಸೊ ನಿಮ್ಮ ಫೋನಲ್ಲಿರೋದು ಯಾವ್ದಾದ್ರು ಹೊಸ ಆ್ಯಪ್ಸ್ ನಮ್ಗೆ ಸಿಗುತ್ತಾ? ಆ್ಯಪ್ಲೆಸ್, ಫೋನ್ಲೆಸ್ ನಾನು. ಆ ಥರ ನನಗೆ ಅನ್ಸ್ದಾಗ ಫೋನ್ ಪಕ್ಕಕ್ಕೆ ಇಟ್ಬಿಡ್ತೀನಿ. ಐ ಮೇಕ್ ಶೋರ್ ಐ ಎಂಜಾಯ್ ಲೈಫ್ ಮೋರ್, ಐ ಲಿವ್ ಮೋರ್. ವಾಟ್ ಯು ಡೂ ಅಂದರೆ ತೆಗೆದು ರೂಮಲ್ಲಿ ಬಿಸಾಕಿ ಆಚೆ ಹೋಗ್ತೀನಿ. ಡಾಗ್ ಅಲ್ಲ, ನಿಕೋ ರಿಟ್ರೀವರ್, ಇಂಗ್ಲಿಷ್ ರಿಟ್ರೀವರ್, ಅವನ ಜೊತೆ ಆಟ ಆಡ್ತೀನಿ. ಐ ಗೋ ಟು ಮೈ ಫಾರ್ಮ್ ಹೌಸ್, ನನ್ನ ತಮ್ಮನ ಜೊತೆ ಅಲ್ಲಿ ಸಿಟ್ ಆ್ಯಂಡ್ ಪ್ಲೇ ಕಾರ್ಡ್ಸ್. ಅದನ್ನೇ ಆದಷ್ಟು ಅದನ್ನು ಅವಾಯ್ಡ್ ಮಾಡ್ತಾ ಇರ್ತೀನಿ. ಬರೀ ಮ್ಯೂಸಿಕ್ ಕೇಳಕ್ಕೆ ಒಂದು ಇಟ್ಕೋತೀನಿ ಅಷ್ಟೇ ನನ್ನ ಫೋನ್ನ ಜಾಸ್ತಿ. ನನ್ನ ಪ್ಲೇ ಲಿಸ್ಟ್ ಆಯಿತು, ನಂದು ಇದಾಯಿತು, ಐ ವಿಲ್ ಬಿ ಇನ್ ದಟ್ ವರ್ಲ್ಡ್. ನನಗೇನು ಬೇಕೋ ಅದು ಫೋಕಸ್ಡ್ ಆಗಿರ್ತೀನಿ ಅಷ್ಟೇ. ತುಂಬ ಡಿಸ್ಟ್ರಾಕ್ಟ್ ಆಗಿ ಹೋಗಲ್ಲ. ಅನ್ಸುತ್ತೆ ಅವಾಗವಾಗ ತುಂಬ ಆಗ್ತಾ ಇದ್ದೀನಲ್ಲ, ತುಂಬ ಸಮಥಿಂಗ್ ಎಲ್ಸ್ ಇಸ್ ಟೇಕಿಂಗ್ ಅವೇ ಮೈ ಎನರ್ಜಿ. ಏನಕ್ಕೆ ಇದು ವರ್ತಾ, ನನಗೆ ಏನಾರು ಅದರಿಂದ ಬೆನಿಫಿಟ್ ಇದೆಯಾ ಅಂತ ಅನಲೈಸ್ ಮಾಡ್ಬೇಕು ನಾನು. ಇಲ್ಲ ಸುಮ್ಮನೆ ಟೈಮ್ ವೇಸ್ಟು, ಸುಮ್ಮನೆ ಟೈಮ್ ಪಾಸ್ ಅಂದರೆ ಓಕೆ ಮಾಡಿ, ರೀಲ್ಸ್ ಸ್ಕ್ರಾಲ್ ಮಾಡು, ಮಜಾ ತಗೋ, ಎಂಜಾಯ್ ಮಾಡು.